ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಾನು ಈಸಿಯಾಗಿ ಫಸ್ಟ್ ಟೈಮ್ ಮಾಡುವವರಿಗೆ ಈಸಿ ಮೆಥಡಲ್ಲಿ ಮಂದಿ ಮಾಡಲಿಕ್ಕೆ ಹೇಳ್ತಾ ಇದ್ದೇನೆ. ಸೊ ಅದಕ್ಕೋಸ್ಕರ ಸೆಲ್ಲ ಬಾಸ್ಮತಿ ರೈಸ್ ತಗೊಳ್ಬೇಕು. ಇದು ಸೆಲ್ಲ ಬಾಸ್ಮತಿ ರೈಸ್ ಸಿಗಲಿಲ್ಲ, ಸೊ ನಾನು ಈ ರೈಸ್ ತಗೊಂಡಿರೋದು. ಇದು ಸ್ವಲ್ಪ ಸಾಫ್ಟಾಗಿ ಅಂಟಿಕೊಳ್ತದೆ. ಸೊ ಅದಕ್ಕೋಸ್ಕರ ಈಗ 1 kg ಚಿಕನ್ ವಾಶ್ ಮಾಡಿ ತಗೊಂಡಿದ್ದೇನೆ. ಅದಕ್ಕೆ ಒಂದು ಕ್ಯಾಪ್ಸಿಕಮನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಅದೇ ಚಿಕನಿಗೆ ಹಾಕಿದ್ದೇನೆ ನೋಡಿ, ಈ ರೀತಿ. ಮತ್ತು ನಾವು ಹೋಲ್ ಮಸಾಲ ಸಿಗ್ತದಲ್ಲ, ಒಂದು ಸಣ್ಣ ಪ್ಯಾಕೆಟ್, ಅದರಲ್ಲಿರುವಂತಹ ಎಲ್ಲ ಮಸಾಲೆಯನ್ನು ಕೂಡ ಹಾಕಿದರೆ ಆಯಿತು. ಚಕ್ಕೆ, ಲವಂಗ, ದಾಲ್ಚಿನ್ನಿ, ಅದು ಸ್ಟಾರ್ ಇರ್ತದೆ, ಮತ್ತೊಂದು ರೌಂಡ್ ಬಾಲ್ ಥರ ಇರ್ತದೆ ನೋಡಿ, ಇದು ಅದನ್ನೆಲ್ಲ ಹಾಕಿದರೆ ಆಯಿತು. ಎಲ್ಲ ಕೂಡ ಹುಡಿ ಮಾಡಿ ಹಾಕಬೇಕು ಅಂತಿಲ್ಲ, ಇಡಿಯೇ ಹಾಕಿ. ಚಕ್ಕೆ ಮಾತ್ರ ಸ್ವಲ್ಪ ಸಣ್ಣ ಪೀಸಾಗಿ ಹಾಕಿದರೆ ಆಯಿತು. ಮತ್ತು ಕಾರ್ಡಮಮ್ ಅದು ಆ ಪ್ಯಾಕೆಟ್ ಎಲ್ಲ ಕೂಡ ಹಾಕ್ಬೋದು, ಅಂದರೆ ಅದರಲ್ಲಿ 2-3 ಅಷ್ಟೇ ಇರುವಂಥದ್ದು. ಸೊ ಎಲ್ಲ ಕೂಡ ಹಾಕಿ ಈಗ ಕಲರ್ ಬೇಕು ಅಂತಿದ್ರೆ ಆಪ್ಷನಲ್, ಅಂದರೆ ಸ್ವಲ್ಪ ಚೆಂದ ಕಾಣಲಿಕ್ಕೆ, ಅಂದರೆ ಒಂದು ರೆಡ್ ಕಲರಾಗಿ ಕಾಣಲಿಕ್ಕೆ ಬೇಕಾಗಿ ಸ್ವಲ್ಪ ಫುಡ್ ಕಲರನ್ನು ಮಿಕ್ಸ್ ಮಾಡಬೇಕು ಇದಕ್ಕೆ. ಇದು ಪೆಪ್ಪರ್ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ. ಮತ್ತು ಚಿಕನ್ ಸ್ಟಾಕ್ ಒಂದು ಸ್ಟಾಕಲ್ಲಿ 2 ಪೀಸ್ ಇರ್ತದೆ. ಸೊ ಅಂಥದ್ದು 2 ಹಾಕಿದರೆ ಆಗ್ಬೋದು, ಇಲ್ಲಂತೇಳಿದರೆ 3 ಪೀಸ್ ಹಾಕಬೇಕು. ಒಂದರದ್ದು 2 ಪೀಸ್ ಮತ್ತು ಇನ್ನೊಂದು ಪ್ಯಾಕೆಟಿಂದ 1 ಪೀಸ್, ಹಾಗೆ 3 ಪೀಸ್ ಹಾಕಬೇಕು. ಈ ರೀತಿ ಕಟ್ ಮಾಡಿ ಹಾಕಿದರೆ ಆಯಿತು. ಅದು ನಾನ್ ಸ್ಟಿಕ್ಕಲ್ಲೇ ಮಾಡಬೇಕು ಅಂತಿಲ್ಲ, ಇದು ನಾನ್ ಸ್ಟಿಕ್ಕಲ್ಲಿ ಮಾಡಿದ್ದಲ್ಲ, ಇಡ್ಲಿ ಪಾತ್ರೆಯಲ್ಲಿ ಮಾಡಿರುವಂಥದ್ದು. ಮತ್ತು ನೋಡಿ, 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೇನೆ. ಎರಡು ಗ್ರೀನ್ ಚಿಲ್ಲಿ ಕೂಡ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೇನೆ. ಮತ್ತು ಒಂದು ಅರ್ಧ ಕಪ್ಪಷ್ಟು ಪುದೀನ ಲೀವ್ಸನ್ನು ಕಟ್ ಮಾಡಿದ್ದೇನೆ. ಮತ್ತು ಒಂದು ಅರ್ಧ ಕಪ್ಪಷ್ಟು ಕೊರಿಯಂಡರ್ ಲೀವ್ಸ್ ಕೂಡ ಕಟ್ ಮಾಡಿ ಹಾಕಿದ್ದೇನೆ. ಈಗ ಎಲ್ಲ ಕೂಡ ಒಟ್ಟಿಗೆ ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಮಸಾಲೆ ಎಲ್ಲ ಒಳ್ಳೆ ರೀತಿಯಲ್ಲಿ ಅಬ್ಸಾರ್ಬ್ ಮಾಡಬೇಕು. ಆ ರೀತಿ ನಾವು ಯಾವ ಪಾತ್ರೆಯಲ್ಲಿ ಮಾಡ್ತೇವೆ ಅದೇ ಪಾತ್ರೆಯಲ್ಲಿ ಮಾಡಿದರೆ ಆಯಿತು. ಈಗ 1 ಕಪ್ಪಷ್ಟು ಸನ್ಫ್ಲವರ್ ಆಯಿಲ್, ಯಾವುದೇ ವೆಜಿಟೇಬಲ್ ಆಯಿಲ್ ಹಾಕ್ಬೋದು, ಕೊಕೊನಟ್ ಆಯಿಲ್ ಯೂಸ್ ಮಾಡಬೇಡಿ, ಅದು ಸ್ಮೆಲ್ ಬರ್ತದೆ. ಸೊ ಅದಕ್ಕೋಸ್ಕರ ವೆಜಿಟೇಬಲ್ ಆಯಿಲ್ ಯೂಸ್ ಮಾಡಿ. 1 ಕಪ್ಪಷ್ಟು ಯೂಸ್ ಮಾಡಿ, ಅಂದರೆ ಆಯಿಲಲ್ಲೇ ಅದು ಬೇಯಬೇಕು. ಆಯಿಲ್ ಹಾಕಿ ಈ ರೀತಿ ಮಿಕ್ಸ್ ಮಾಡಿ. ಅಂದರೆ ಇದು ನೀವು ಇನ್ಸ್ಟೆಂಟಾಗಿ ಕೂಡ ಮಾಡ್ಬೋದು, ಯಾವುದೇ ರೀತಿ ಮ್ಯಾರಿನೇಟ್ ಮಾಡುವ ಅಗತ್ಯ ಇಲ್ಲ. ಈ ರೀತಿ ಮಾಡಿದರೆ, ಒಂದು ವೇಳೆ ಮ್ಯಾರಿನೇಟ್ ಮಾಡಿದರೆ ಒಂದು 1/2 hour or 1 hour ಮಾಡಿ ಇಡ್ಬೋದು. ಬಟ್ ಇವತ್ತು ಯಾವುದೇ ಮ್ಯಾರಿನೇಟ್ ಮಾಡದೆ ಒಂದು 30 ಮಿನಿಟಲ್ಲಿ ಆಗಿದೆ. ಸೊ ಇದು ಇವಾಗ ಅಕ್ಕಿಯನ್ನು ಬೇಯಲಿಕ್ಕೆ ಇಟ್ಟದ್ದು. ಸೊ ನೀರು, ಅದಕ್ಕೆ ಬೇಕಾಗುವಷ್ಟು ನೀರು ತಗೊಂಡು ಸ್ವಲ್ಪ ಆಯಿಲ್ ಹಾಕಬೇಕು. ಮತ್ತು ಹೋಲ್ ಮಸಾಲ ಉಂಟಲ್ಲ, ಅದೊಂದು 2 ಹಾಕಿದರೆ ಸಾಕು. ಹಾಕಿ ಬೇಯಬೇಕು. ಮತ್ತು ಸಾಲ್ಟ್ ಹಾಕಬೇಕು. ಈಗ ನಾವು ಅಲ್ಲಿ ಫ್ರೈ ಮಾಡಲಿಕ್ಕೆ ಇಟ್ಟಂತಹ ಬೇಯಲಿಕ್ಕೆ ಇಟ್ಟಿದ್ದೇವಲ್ಲ ಮಸಾಲೆ ಒಟ್ಟಿಗೆ, ಅದನ್ನು ಬೇಯಲಿಕ್ಕೆ ಇಟ್ಟಿದ್ದೇವೆ. ಸೊ ಅದರಲ್ಲಿ ಬೆಂದಂತಹ ಚಿಕನನ್ನು ಸಪ್ರೇಟ್ ತೆಗೆದು ಒಂದು ಫ್ರೈ ಪ್ಯಾನಲ್ಲಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು. ಮಾಡದಿದ್ದರೂ ಆಗ್ತದೆ, ಮಾಡಿದರೆ ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರ ಫ್ರೈ ಪ್ಯಾನಲ್ಲಿ ಸ್ವಲ್ಪ, ತುಂಬ ಬೇಡ, ಒಂದು 1 ಮಿನಿಟಷ್ಟು ಮಾತ್ರ ಸಾಕು. ಮತ್ತು ಮಗುಚಿ ಹಾಕಿ 1 ಮಿನಿಟ್ ಆ ರೀತಿ ಫ್ರೈ ಮಾಡಿದರೆ ಸಾಕು.
ಒಂದು ಸೈಡ್ ಬೇಯ್ತಾ ಉಂಟು. ಈಗ ಇದಕ್ಕೊಂದು ಚಟ್ನಿ ಮಾಡುವ. ಒಂದೆರಡು ಟೊಮೆಟೊ ಕಟ್ ಮಾಡಿ ಅದಕ್ಕೆ ಒಂದೆರಡು ಎಸಳಷ್ಟು ಕೊತ್ತಂಬರಿ ಮತ್ತು ಒಂದೆರಡು ಗ್ರೀನ್ ಚಿಲ್ಲಿ ಹಾಕಿ ಒಂದು ಚಟ್ನಿ ಮಾಡುವ. ನೋಡಿ ಈ ರೀತಿ. ಮತ್ತು ರುಚಿಗೆ ಎಷ್ಟು ಸಾಲ್ಟ್ ಬೇಕು ಅಷ್ಟು ಸಾಲ್ಟನ್ನು ಹಾಕಿ ಒಂದು ಚಟ್ನಿ ರೆಡಿ ಮಾಡ್ತೇನೆ. ಈಗ ರೆಡಿಯಾಗಿದೆ, ಅನ್ನ ಬೆಂದಿದೆ. ಈಗ ಅದನ್ನು ಸೆಟ್ ಮಾಡಿದರೆ ಆಯಿತು. ಅನ್ನ ಬೆಂದ ನಂತರ ಬೇಕು ಅಂತ ಹೇಳಿದರೆ ಫುಡ್ ಕಲರ್ ಎಲ್ಲೋ ಮತ್ತು ರೆಡ್ ರೈಸಿಗೆ ಕೂಡ ಯೂಸ್ ಮಾಡ್ಬೋದು. ಆದರೆ ಈ ಮಸಾಲೆಗೆ ಹಾಕಿದರೆ ಯಾವುದೇ ಕೆಮಿಕಲ್ ಇರೋದಿಲ್ಲ. ಕಲರ್ ಬೇಕಾದರೆ ಹಾಕ್ಬೋದು, ಆಪ್ಷನಲ್. ಸೊ ಎಲ್ಲ ಬೆಂದಂಥ ಅನ್ನವನ್ನು ಈಗ ನಾವು ಮಸಾಲೆ ಮಾಡಿದ್ವಲ್ಲ, ಫ್ರೈ ಮಾಡಿದ ಮಸಾಲೆಗೆಲ್ಲ ಮಿಕ್ಸ್ ಮಾಡಿದರೆ ಆಯಿತು. ಸ್ವಲ್ಪ ಕಲರ್ಫುಲ್ಲಾಗಿ ಕಾಣ್ತದೆ. ಈಗ ಕಲರ್ ಎಂತ ಯೂಸ್ ಮಾಡಬೇಕು ಅಂತ ಇಲ್ಲ, ರೆಡಿಯಾಗಿದೆ. ಬೇಕು ಅಂತ ಹೇಳಿದರೆ ಯೂಸ್ ಮಾಡ್ಬೋದು. ನೋಡಿ, ಮತ್ತು ಫೈನಲಾಗಿ ಫ್ರೈ ಮಾಡಿದಂಥ ಚಿಕನ್ನನ್ನೆಲ್ಲ ಈ ರೀತಿ ರೌಂಡಲ್ಲಿ ಇಡಬೇಕು. ಮಿಡ್ಲಲ್ಲಿ ಅದು ಸ್ಮೋಕಿ ಮಾಡಲಿಕ್ಕೆ ಉಂಟು. ಅದಕ್ಕೋಸ್ಕರ ಒಂದು ಕನ್ನಲನ್ನು ತಗೊಂಡು ಒಂದು ಬೌಲಲ್ಲಿ ಹಾಕಿ ಸ್ವಲ್ಪ ತುಪ್ಪ ಆರ್ ಆಯಿಲ್ ಹಾಕಿ ಗಟ್ಟಿ ಆವಾಗಲೇ ಮುಚ್ಚಿಡಬೇಕು. ಫ್ರೈ ಮಾಡಿ ಉಳಿದಂಥ ಆಯಿಲನ್ನು ಕೂಡ ಇದರ ಮೇಲೆ ಹಾಕಿದರೆ ಆಯಿತು. ಸುಮ್ಮನೆ ವೇಸ್ಟ್ ಮಾಡೋದು ಬೇಡ. ಇದರಲ್ಲಿ ಹಾಕಿ ಸ್ವಲ್ಪ ಉಳಿಯುವಂಥದ್ದು. ನೋಡಿ ಈ ರೀತಿ. ಇದಕ್ಕೀಗ ಆಯಿಲ್ ಆರು ತುಪ್ಪ ಸಹ ಹಾಕ್ಬೋದು, ನಿಮಗೆ ಯಾವುದು ಬೇಕು ಅದನ್ನು ಹಾಕ್ಬೋದು. ಮತ್ತು ಎಲ್ಲ ಸೈಡಲ್ಲಿ ಒಂದು 4-5 ಕಾಯಿ ಮೆಣಸನ್ನು ಈ ರೀತಿ ಇಡಬೇಕು. ಅಷ್ಟೇ, ಈಸಿಯಾಗಿ 1/2 ಕೂಡ ಇಲ್ಲ, ಒಂದು 20 ಮಿನಿಟಲ್ಲಿ ಮುಗಿಸುವಂಥದ್ದು. ತುಂಬ ಟೇಸ್ಟಿ ಕೂಡ. ನೋಡಿ, ಒಂದು ಟಿಕ್ಕ ಥರ ಬರ್ತದೆ. ಸ್ಮೆಲ್ಲು ಕೂಡ ಅದೇ ಇರ್ತದೆ. ಸ್ಮೋಕಿ ಮಾಡಿದ ನಂತರ ಟಿಕ್ಕದ ಸ್ಮೆಲ್ ಅದೇ ರೀತಿ. ಯಾವುದೇ ಮಸಾಲೆ ಅಂತ ಯೂಸ್ ಮಾಡಲಿಲ್ಲ, ಆದರೂ ಕೂಡ ಸ್ಮೆಲ್ ಅದೇ ರೀತಿ ಇರ್ತದೆ. ಎಲ್ಲರೊಮ್ಮೆ ಟ್ರೈ ಮಾಡಿ. ಇದುವರೆಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ, ಈಗ ಇದಕ್ಕೆ ಒಂದು ಮಯೋನೈಸ್ ಕೂಡ ರೆಡಿ ಮಾಡ್ತೇನೆ. ಮಯೋನೈಸ್ ಹೋಟೆಲಲ್ಲೆಲ್ಲ ತಿನ್ನಬಾರ್ದು, ಪಾಯ್ಸನ್ ಆಗ್ತದೆ ಅಂತ ಹೇಳ್ತಾರೆ. ಇದು ಹೋಮ್ ಮೇಡ್ ಅಲ್ವಾ. ಅದಕ್ಕೆ ಒಂದು 4 ಗಾರ್ಲಿಕ್ ಮತ್ತು ಒಂದು ಎಗ್ ತಗೊಂಡಿದ್ದೇನೆ. ಮತ್ತು ಒಂದು ಸ್ವಲ್ಪ ವೆಜಿಟೇಬಲ್ ಆಯಿಲ್ ಹಾಕಿದ್ದೇನೆ. ಸನ್ಫ್ಲವರ್ ಆಯಿಲ್ ಹಾಕಿ ಬ್ಲೆಂಡ್ ಮಾಡಿದರೆ ಆಯಿತು. ಅಂದರೆ ಅದನ್ನು ಫ್ರಿಜ್ಜಲ್ಲೆಲ್ಲ ಇಟ್ಟು ಯೂಸ್ ಮಾಡಬಾರ್ದು, ಅದು ಬೇಗ ಪಾಯ್ಸನ್ ಆಗ್ತದೆ, ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಎಲ್ಲರೊಮ್ಮೆ ಟ್ರೈ ಮಾಡಿ ಫೀಡ್ಬ್ಯಾಕ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.